ಸಾವಿರಾರು ವರ್ಷಗಳ ಹಿಂದೆ ಸೃಷ್ಟಿಯ ಮೂಲವೇ ಆಗಿದ್ದ ಕ್ಷೀರಸಾಗರ ಶಾಂತವಾಗಿತ್ತು. ಆಕಾಶದ ನಕ್ಷತ್ರಗಳ ಪ್ರತಿಫಲನೆ ಅದರ ಮೇಲ್ಮೈ ಮೇಲೆ ತೇಲುತ್ತಿದ್ದವು. ಆದರೆ ದೇವತೆಗಳು ಮತ್ತು ಅಸುರರು ಇಬ್ಬರ ಮನದಲ್ಲೂ ಒಂದೇ ಆಕಾಂಕ್ಷೆ ಇತ್ತು, ಅಮೃತವನ್ನ ಪಡೆಯಬೇಕು ಅನ್ನೋದು. ಅಮೃತ ಅಂದರೆ ಅಮರತ್ವ, ಮರಣದ ಮೇಲೆ ಜಯ ಅಂತ ಅರ್ಥ. ದೇವತೆಗಳು ಇಂದ್ರನ ನೇತೃತ್ವದಲ್ಲಿ ಸ್ವರ್ಗವನ್ನ ಆಳುತ್ತಿದ್ದರು. ತಾರಕಾಸುರನ ಯುದ್ಧದಿಂದ ಅವರ ಶಕ್ತಿ ಕುಂದಿತ್ತು. ಅಸುರರು ಪ್ರಬಲರಾದರು. ದೇವತೆಗಳು ದೀರ್ಘಕಾಲದ ಹೋರಾಟದಿಂದ ದುರ್ಬಲರಾಗಿದ್ದರು. ಅವರು ಬ್ರಹ್ಮನ ಬಳಿ ಹೋದರು. ನಾವು ಹೇಗೆ ಶಕ್ತಿ ಪಡೆಯೋದು ಅಂತ ಕೇಳಿದರು. ಬ್ರಹ್ಮ ಶಾಂತವಾಗಿ ಹೇಳಿದರು, ಅಮೃತವನ್ನ ಪಡೆಯಲು ನೀವು ಕ್ಷೀರಸಾಗರವನ್ನ ಮಂಥನ ಮಾಡಬೇಕು. ಅದರಲ್ಲಿ ಅನೇಕ ರಹಸ್ಯಗಳು ಮುಚ್ಚಲ್ಪಟ್ಟಿವೆ. ಆದರೆ ಅದನ್ನ ದೇವರು ಅಸುರರು ಒಟ್ಟಿಗೆ ಮಾಡಬೇಕು ಅಂತ ಹೇಳುತ್ತಾರೆ. ದೇವತೆಗಳು ಆ ಸಲಹೆಯನ್ನು ಕೇಳಿ ನಡುಗುತ್ತಾರೆ, ಅಸುರರ ಜೊತೆ ಅಂತ. ಆದರೆ ಬೇರೆ ಮಾರ್ಗವಿರಲಿಲ್ಲ. ದೇವತೆಗಳು ವಿಷ್ಣುವಿನ ಬಳಿ ಹೋದರು. ವಿಷ್ಣು ಹೇಳಿದರು, ಶತ್ರುಗಳ ಜೊತೆ ಸಹಕರಿಸುವುದೇ ದೊಡ್ಡ ಪರೀಕ್ಷೆ. ಆದರೆ ಫಲ ಅಮೃತವಾದರೆ ಪ್ರಯತ್ನವು ಅಷ್ಟು ದೊಡ್ಡದಾಗಿರಬೇಕು ಅಂತ ಹೇಳಿದರು. ಅವರು ಎಲ್ಲರಿಗೆ ಸಮಾನ ಪಾಲಿನ ಭರವಸೆ ಕೊಟ್ಟರು. ಅಸುರರು ಬಲಶಾಲಿಗಳು, ದೇವತೆಗಳು ಕರುಣಾಶೀಲರು. ಎರಡು ಶಕ್ತಿಗಳು ಕ್ಷೀರಸಾಗರದ ಅಂಚಿನಲ್ಲಿ ಸೇರಿಕೊಂಡರು. ಬೆಟ್ಟ ಮಂದಾರ ಪರ್ವತ ಮಂಥನದ ಮದಾರಿಯಾಗಿ ಆಯಿತು. ಆವಿನ ರಾಜ ವಾಸುಕಿ ಅಗ್ಗವಾಗಿ ಮಾರ್ಪಟ್ಟಿತು. ಅಸುರರು ವಾಸುಕಿಯ ತಲೆ ಹಿಡಿದರು. ದೇವತೆಗಳು ಬಾಲವನ್ನ ಹಿಡಿದರು. ಮಂದರ ಪರ್ವತವನ್ನ ಸಮುದ್ರದೊಳಗೆ ಇಟ್ಟು ಮಂಥನವನ್ನ ಶುರು ಮಾಡಿದರು. ಆಕಾಶದಲ್ಲಿ ಮಿಂಚುಗಳು ಬೀಳುತ್ತಾ ಸಾಗರದ ಅಲೆಗಳು ಬರಲು ಆರಂಭಿಸಿದವು. ಆದರೆ ಕೆಲವು ಕ್ಷಣಗಳಲ್ಲೇ ದೊಡ್ಡ ಸಮಸ್ಯೆ. ಮಂದರ ಪರ್ವತ ನಿಧಾನವಾಗಿ ಸಮುದ್ರದೊಳಗೆ ಮುಳುಗತೊಡಗಿತು. ಯಾರಿಗೂ ಅದು ತಡೆಗಟ್ಟಲು ಆಗಲಿಲ್ಲ. ದೇವತೆಗಳು ಆತಂಕದಿಂದ ಕೂಗಿದರು, ಎಲ್ಲವೂ ವ್ಯರ್ಥ ಅಂತ. ಆ ಸಮಯದಲ್ಲಿ ಆಕಾಶದಿಂದ ಒಂದು ಪ್ರಕಾಶ ಬಿತ್ತು. ವಿಷ್ಣು ಹೇಳಿದರು, ಸಮತೋಲನ ಕಳೆದುಕೊಂಡರೆ ಸೃಷ್ಟಿಯು ನಾಶವಾಗುತ್ತದೆ, ಆದರೆ ನಾನು ಅದರ ಅಡಿಯಲ್ಲಿ ನಿಲ್ಲುತ್ತೇನೆ ಅಂತ. ಹೀಗೆ ಅವರು ಆಮೆಯ ರೂಪ ತಾಳಿದರು. ಅದೇ ಕೂರ್ಮ ಅವತಾರ. ವಿಷ್ಣು ಆಮೆಯ ರೂಪದಲ್ಲಿ ಸಮುದ್ರದ ಅಡಿಯಲ್ಲಿ ನಿಂತರು. ಅವರ ವಿಶಾಲವಾದ ಬೆನ್ನಿನ ಮೇಲೆ ಮಂದರ ಪರ್ವತ ಸ್ಥಿರವಾಗಿ ನಿಂತಿತ್ತು. ಆಮೆಯ ಶ್ವಾಸವು ಸಮುದ್ರದೊಳಗಿನ ಜಲದ ನಾದದಂತೆ ಕೇಳಿಸುತ್ತಿತ್ತು. ಇದೀಗ ಪರ್ವತ ಸ್ಥಿರವಾಗಿತ್ತು. ದೇವರುಗಳು ಮತ್ತು ಅಸುರರು ಮತ್ತೆ ಮಂಥನವನ್ನ ಆರಂಭಿಸಿದರು. ವಾಸುಕಿಯ ಹಗ್ಗದಿಂದ ಅಗ್ನಿಯ ಹೊಗೆ ಎದ್ದಿತ್ತು. ಸಮುದ್ರದ ನೀರು ಕುದಿಯತೊಡಗಿದವು. ಮೊದಲನೆಯದಾಗಿ ಹೊರಬಂದದ್ದು ಆಲಾಲ ವಿಷ. ಅದು ಎಷ್ಟು ಘೋರವಾಗಿತ್ತು ಅಂದರೆ ಒಂದು ಹನಿ ಭೂಮಿಗೆ ಬಿದ್ದರೆ ವಿಶ್ವವೇ ಸುಟ್ಟು ಹೋಗುತ್ತಿತ್ತು. ಅಷ್ಟು ಘೋರವಾಗಿತ್ತು. ದೇವತೆಗಳು ಗಾಬರಿಯಿಂದ ಶಿವನ ಬಳಿ ಓಡಿದರು. ಶಿವ ಆ ವಿಷವನ್ನ ಕುಡಿದು ತನ್ನ ಕಂಠದಲ್ಲಿ ಹಿಡಿದರು. ಅದರ ಪರಿಣಾಮವಾಗಿ ಅವರ ಕಂಠ ನೀಲಿ ಬಣ್ಣದಾಯಿತು. ಅದರಿಂದ ಅವರನ್ನ ನೀಲಕಂಠ ಎಂದು ಕರೆಯುತ್ತಾರೆ. ಸೃಷ್ಟಿ ಉಳಿಯಿತು. ವಿಷ ಹೊರಬಂದ ನಂತರ ಅನೇಕ ಧನಗಳು, ರತ್ನಗಳು ಹೊರಬಂದವು. ಆದರೆ ಕೊನೆಗೆ ಅಮೃತದ ಕಲಶ ಹೊರಬಂದಿತ್ತು. ಅಮೃತದ ಬಾಣಿಯನ್ನು ಕಂಡು ದೇವತೆಗಳು ಮತ್ತು ಅಸುರರು ಬಿರುಸಿನಿಂದ ಹೊಡೆದಾಟ ಶುರು ಮಾಡಿದರು. ಪ್ರತಿ ಪಾರ್ಶ್ವಕ್ಕೂ ಅಮೃತ ಜೀವದ ಕನ್ನಡಿಯಾಗಿತ್ತು. ವಿಷ್ಣು ಅಷ್ಟರಲ್ಲಿ ಮೋಹಿನಿ ರೂಪ ತಾಳಿದರು. ಮೋಹಿನಿಯ ಸೌಂದರ್ಯ ನೋಡಿ ಅಸುರರು ಮಂತ್ರಮುಗ್ಧರಾದರು. ಅವರು ಅಮೃತದ ಹಕ್ಕನ್ನು ಸ್ವಲ್ಪ ಸಮಯ ತಾತ್ಕಾಲಿಕವಾಗಿ ಬಿಟ್ಟು ಬಿಡ್ತಾರೆ. ಆಗ ಮೋಹಿನಿ ಅಮೃತವನ್ನ ದೇವತೆಗಳಿಗೆ ಹಂಚಿದ್ದರು. ದೇವತೆಗಳು ಅಮೃತವನ್ನ ಕುಡಿದು ಮತ್ತೆ ಶಕ್ತಿಶಾಲಿಗಳಾದರು. ಅಸುರರು ಮೋಸ ಹೋದರು. ಆದರೆ ಸೃಷ್ಟಿಯ ಸಮತೋಲನ ಮತ್ತೆ ನೆಲೆಗೊಂಡಿತು. ಒಬ್ಬ ಅಸುರನು ಮೋಹಿನ ರೂಪದಲ್ಲಿ ಸಿಕ್ಕಿಕೊಂಡು ಅಮೃತವನ್ನ ಕುಡಿದ. ಸೂರ್ಯ ಮತ್ತು ಚಂದ್ರ ದೇವತೆಗಳು ಅವನನ್ನ ನೋಡಿ ವಿಷ್ಣುವಿಗೆ ಹೇಳುತ್ತಾರೆ. ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಅವನ ತಲೆಯನ್ನ ಕತ್ತರಿಸಿದನು. ಅವನ ತಲೆ ರಾಹು, ದೇಹ ಕೇತು ಆಯಿತು. ಈ ಕಥೆಯ ಮೂಲಕ ದೇವರು ಸೃಷ್ಟಿಗೆ ಒಂದು ಸಂದೇಶ ಕೊಟ್ಟರು. ಸ್ಥಿರತೆ ಮತ್ತು ಸಹನಶೀಲತೆ ಇರದಿದ್ದರೆ ಯಾವುದೇ ಮಂಥನದಿಂದ ಫಲ ಸಿಗೋದಿಲ್ಲ. ಆಮೆಯಂತೆ ಸ್ಥಿರವಾಗಿರೋದು ದೇವರ ಗುಣ. ಕೂರ್ಮ ಅವತಾರವು ಕೇವಲ ಆಮೆಯ ರೂಪವಲ್ಲ, ಅದು ಸಮತೋಲನದ ಶಕ್ತಿ. ಅವರು ಹೇಳುತ್ತಾರೆ, ಜೀವನದಲ್ಲಿ ಬಿರುಸಿನ ಅಲೆಗಳು ಬರುವುದು ಸಹಜ, ಆದರೆ ಗಟ್ಟಿಯಾಗಿ ನಿಲ್ಲುವುದು, ಅದನ್ನು ಹಿಡಿದುಕೊಳ್ಳುವುದು ಅದೇ ಧರ್ಮ. ಸಮುದ್ರದ ನಾದದಲ್ಲಿ ವಿಷ್ಣುವಿನ ಶ್ವಾಸ ಇಂದಿಗೂ ಕೇಳುತ್ತದೆ. ಅದು ನಮಗೆ ನೆನಪಿಸುತ್ತದೆ, ಅಮೃತವನ್ನ ಪಡೆಯಲು ಮೊದಲು ನಿನ್ನೊಳಗೆ ಅಶಾಂತಿಯನ್ನ ಮಂಥನ ಮಾಡು ಅಂತ.